ಪ್ರಜಾ ವಿಮೋಚನಾ ಚಳವಳಿ ಯಲಹಂಕ ತಾಲೂಕು ವಿಭಾಗ ಅಧ್ಯಕ್ಷರಾದ ಶ್ರೀರಾಮ್ ಮತ್ತು ಸಂಘಟನೆಯ ಮುಖಂಡರು ಬಿ.ಆರ್. ವೆಂಕಟೇಶ್ ನೇತೃತ್ವದಲ್ಲಿ ನಡೆದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಆನೇಕಲ್ ಕೃಷ್ಣಪ್ಪರವರ ಹುಟ್ಟುಹಬ್ಬ ಹಾಗೂ ಸಂಘಟನೆಗೆ ನೂತನವಾಗಿ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಘಟನೆಗೆ ನೂತನವಾಗಿ ಸೇರ್ಪಡೆಯಾದವರು ಪುರುಷೋತ್ತಮ್, ಚಂದ್ರು, ಆಂಜನಪ್ಪ, ಮಂಜುನಾಥ್, ಧನು, ಪಿಳ್ಳಪ್ಪ, ಪ್ರಸನ್ನ, ಶಿವಣ್ಣ, ರಾಮಮೂರ್ತಿ ಹಾಗೂ ವಿಶಾಲ್ ಕಿರಣ್ ಕುಮಾರ್ ಇವರನ್ನು ಗೌರವಾನ್ವಿತವಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸೇನಾನಿಗಳನ್ನು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಆನೇಕಲ್ ಕೃಷ್ಣಪ್ಪರವರು ಹುರಿದುಂಬಿಸಿದರು. ಯಲಹಂಕ ತಾಲೂಕಲ್ಲಿ ಈ ಅದ್ದೂರಿ ಕಾರ್ಯಕ್ರಮ ಮಾಡಿರಕ್ಕಂಥ ಶ್ರೀರಾಮಣ್ಣವರು, ಬಿ.ಆರ್. ವೆಂಕಟೇಶ್ ಅಣ್ಣವರು ಹೊಂದಿಸ್ತಾ ಇವತ್ತು ಇಲ್ಲಿ ಸೇರ್ಪಡೆ ಕಾರ್ಯಕ್ರಮ ಹಾಗೂ ನಮ್ಮ ಅಧ್ಯಕ್ಷರ ಉಡುಗೊರೆ ಅಂದರೆ ಹುಟ್ಟುಹಬ್ಬದ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಅದ್ದೂರಿಯಾಗಿದೆ. ಈ ಕಾರ್ಯಕ್ರಮ ಉದ್ದೇಶ ಎಲ್ಲ ಜಾಗದಲ್ಲಿ ನಮ್ಮ ಸಂಘ ವಿಸ್ತರಣೆ ಮಾಡಬೇಕು. ಎಲ್ಲ ಭಾಗ ತಾಲೂಕಾಗಲಿ ಜಿಲ್ಲೆ ಆಗಲಿ ಬೆಂಗಳೂರು ವಿಶೇಷವಾಗಿ ಬೆಳೆದಿರಕ್ಕಂಥ ಬೆಂಗಳೂರಲ್ಲಿ ಸಂಘಟನೆ ವಿಸ್ತರಣೆ ಮಾಡಿ ನಮ್ಮ ಚಂದ್ರಣ್ಣರಾಗಿರ್ಬೋದು, ಮೂರ್ತಿ ಅಣ್ಣವರು, ಮುನಿಯಪ್ಪರು, ರಾಜೇಶವರು, ನಮ್ಮ ಶಿವಣ್ಣವರು, ನಾಗರಾಜಣ್ಣವರು ಮತ್ತು ನಮ್ಮ ಆಂಜನಪ್ಪರು ಇವರೆಲ್ಲ ನಾವು ಒಂದು ದಿವಸ ಕುತ್ಕೊಂಡು ಈ ಥರ ಹಿಂಗೆ ನಮ್ಮ ಸಾಹೇಬರು ಬರ್ತಿದ್ದಾರೆ, ರಾಜ್ಯಾಧ್ಯಕ್ಷರು ಆನೇಕಲ್ ಕೃಷ್ಣಪ್ಪರು ಈ ಥರ ಹಿಂಗೆ ಮಾಡೋಣ, ಒಂದು ಸೇರ್ಪಡೆ ಕಾರ್ಯಕ್ರಮ ಮಾಡೋಣ, ನೀವೆಲ್ಲ ಕೈ ಜೋಡಿಸ್ಬೇಕು ಅಂದರು. ಯಾಕಂದರೆ ಅಣ್ಣವ್ರಿಗೆ ಹೆಸರುಗಳು ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಬಿಟ್ರಿ. ಹಂಗಾಗಿ ನಾನೇ ಹೇಳ್ತಿದ್ದೀನಿ. ಮತ್ತು ರಾಮಮೂರ್ತಿಯವರು, ಜಗದೀಶು, ಧನು ಇವರೆಲ್ಲ ಒಂದು ದಿವಸ ಭೇಟಿಯಾಗಿ ಎಲ್ಲ ಕುತ್ಕೊಂಡು ಮಾತಾಡಿದಿರಿ. ಇನ್ನು ಮುಂದೆ ನಮಗೆ ಬೆಂಬಲ ಕೊಟ್ಟು ಸಹಕರಿಸ್ರಿ. ವಿಮೋಚನಾ ಚಳವಳಿಯ ಯಲಹಂಕ ತಾಲೂಕು ಅಧ್ಯಕ್ಷರಾದಂಥ ಶ್ರೀರಾಮ್ ಅವ್ರ ಕಡೆಯಿಂದ ಭೀಮ ನಮಸ್ಕಾರಗಳು. ಏನಿದಿನ ಜೈ ಭೀಮ್ ಅನ್ರಿ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಏನೇ ದಿನ ಯಲಹಂಕ ತಾಲೂಕು ಸ್ವಾತಿ ವೈಭವ ಹೋಟ್ಲಲ್ಲಿ ನಮ್ಮ ಆನೇಕಲ್ ಸಾಹೇಬರು ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದಂಥ ಕೃಷ್ಣಪ್ಪನವರು, ನಮ್ಮ ವೆಂಕಟೇಶ್ ಅವರು, ಶ್ರೀರಾಮಣ್ಣವರು, ತಮ್ಮ ಹೆಸರು ರವಿಯವರು, ಅಶೋಕ್ ಅವರು, ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳು, ಇಲ್ಲಿ ಬಂದಿರೋಂಥ ಎಲ್ಲ ನಾಯಕರು ನಾಯಕಿಯರು, ಮುಂದೆ ನಾವು ಏನು ಮಾತಾಡಬೇಕನ್ನೋದು ಇನ್ನೂ ಗೊತ್ತಿಲ್ಲ. ಇನ್ನು ಸಂಘಟನೆಯನ್ನು ನಾವು ಇನ್ನೂ ಹೊಸದಾಗಿ ಸೇರಿದ್ದೀರಿ. ಇನ್ನು ಮುಂದೆ ಸಂಘಟನೆಯಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ದೊಡ್ಡವ್ರ ಮುಖಾಂತರ ಮಾರ್ಗದರ್ಶನದಿಂದ ನಡೆಯೋಣ ಅಂಥೇಳಿ ಒಂದೆರಡು ಮಾತಾಡಿ ಮುಗಿಸ್ತಾ ಇದ್ವಿ. ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿ ಯಲಹಂಕ ತಾಲೂಕು ಸಮಿತಿಯಿಂದ PVCಗೆ ವಿವಿಧ ಸಂಘಟನೆಗಳನ್ನು ತೊರೆದು ವಿವಿಧ ಭಾಗಗಳಿಂದ ನೂರಾರು ಜನರು ಸೇರ್ಪಡೆ ಕಾರ್ಯಕ್ರಮ ಆಗಿದ್ದಾರೆ. ವಿಶೇಷವಾಗಿ ನನ್ನ ಹುಟ್ಟುಹಬ್ಬವನ್ನು ಕೂಡ ಆಚರಣೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಯಲಹಂಕ ತಾಲೂಕು ಇವತ್ತು ಏನು ಭೂಮಿಗಳ ಬೆಲೆಗಳು ಸಾಕಷ್ಟು ಬೆಲೆ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಒಂದು ಕಡೆ ಸರ್ಕಾರಿ ಭೂಮಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು ಒಂದು ಭಾಗ ಆದರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಶೋಷಿತ ಸಮುದಾಯಗಳವರ ಭೂಮಿಗಳನ್ನು ಕಬಳಿಸ್ತಾ ಇದ್ದಾರೆ. ಭಾಳ ಕಡಿಮೆ ಹಣವನ್ನು ಕೊಡೋದಿರ್ಬೋದು, ಒತ್ತಡ ಏರೋದಿರ್ಬೋದು, ಆ ಮೂಲಕ ಭೂಮಿಗಳನ್ನು ಕಬಳಿಸ್ತಾ ಇದ್ದಾರೆ.
ಇವು ಎಲ್ಲವನ್ನ ಸೇರಿದಂತೆ ವಿಶೇಷವಾಗಿ ಶೋಷಿತ ಸಮುದಾಯಗಳಂದರೆ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ಲ, ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳ ಬಡವರು, ವಿಶೇಷವಾಗಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಒಂದುಗೂಡಿ ಏನು ಬದಲಾವಣೆಯ ನಿಟ್ಟಿನಲ್ಲಿ ಆಲೋಚನೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಅಧಿಕಾರವನ್ನು ಪಡಿಬೇಕು ಅಂತಲೂ ಹೇಳಿದ್ದಾರೆ. ಅದನ್ನು ಕಾಂಶಿರಾಮ್ ಅವರು ಭಾರತ ದೇಶದ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಸಾಕಾರವನ್ನು ಮಾಡಿ ಆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಹಂಗಾಗಿ ಅವರ ಅಕಾಲಿಕ ಮರಣದಿಂದ ಬಹುಶಃ ಕರ್ನಾಟಕದಲ್ಲಿ ಕೂಡ ಬದಲಾವಣೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳನ್ನು ನೋಡೋಣ. ನಾವೆಲ್ಲರೂ ಕೂಡ ಒಗ್ಗೂಡಿ ಏನು ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸರ್ಕಾರದಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಿದೆ ಆ ಎಲ್ಲ ಎರಡೂ ಸರ್ಕಾರಗಳಿಂದ ಸಿಗಬೇಕಾದಂಥ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ನಾವು ಪಡೆಯೋದಕ್ಕೆ ಒಂದುಗೂಡಬೇಕಾಗತ್ತೆ, ಸಂಘಟನೆ ಮಾಡಬೇಕಾಗತ್ತೆ, ಚಳವಳಿ ಮೂಲಕ ನಾವು ಪಡ್ಕೊಬೇಕಾಗತ್ತೆ. ಯಾಕಂದರೆ ರಾಜಕೀಯ ಅಧಿಕಾರಿಗಳು ಅಥವಾ ರಾಜಕೀಯ ವಿರೋಧಿಗಳು ಮತ್ತು ವಿರೋಧ ಪಕ್ಷಗಳವರು ಕೂಡ ಏನು ಹೋರಾಟಗಳಿಂದಾನೇ ಇವತ್ತು ಹಕ್ಕುಗಳನ್ನು ಪಡಿತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅನೇಕರು ಸೇರ್ಪಡೆ ಆಗಿದ್ದಾರೆ. ನಾವು ಕೆಲವೇ ದಿನಗಳಲ್ಲಿ ಸಭೆಯನ್ನು ಮಾಡಿ ಅವರಿಗೆ ಹುದ್ದೆಗಳನ್ನು ಕೊಡ್ತೇವೆ. ಆ ನಂತರ ಇಡೀ ತಾಲೂಕು ಮತ್ತು ಪಕ್ಕದ ಏನು ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ ಇರ್ಬೋದು, ಎಲ್ಲ ಕಡೆ ಚಳುವಳಿಯನ್ನು ವಿಸ್ತರಣೆ ಮಾಡೋದ್ರ ಮೂಲಕ, ಬಲಿಷ್ಠವಾಗಿ ಚಳುವಳಿಯನ್ನು ಕಟ್ಟೋದ್ರ ಮೂಲಕ ಶೋಷಿತ ಸಮುದಾಯಗಳಿಗೆ, ಎಲ್ಲ ಜಾತಿ ಬಡವರಿಗೆ ಅನುಕೂಲಗಳನ್ನು ನಾವು ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆಗಳು, ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುನಿಯಪ್ಪಣ್ಣವರು ಶಿವಣ್ಣವರು ಬೀರಪ್ಪ ಬರ್ರಿ ಹಂಗೆ ಬರ್ರಿ. ನಾಗಣ್ಣ, ನಮ್ಮ ರಾಜೇಶ್ ಅಣ್ಣವರು ಶಿವ ಶಿವ ಮಂತಲ್ಲ ಬಕ್ಕೆ ಕೊಡೋಣ ಕುಚ್ಕೊಳಂಗೆ. ಬಾನ ಅಂಬೇಡ್ಕರ್ ಅವ್ರಿಗೆ, ಕೃಷ್ಣಪ್ಪಣ್ಣವ್ರಿಗೆ, ಕೃಷ್ಣಪ್ಪಣ್ಣವ್ರಿಗೆ ಜೈ ಭೀಮ್, 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 ಜೈ ಭೀಮ್. ಇರ್ಲಿ ನಿಂತ್ಕೋರೋಣ. ಹೀಗೆ ನೋಡ್ತಾ ಇರಿ ಶ್ರೀ ವಿಷ್ಣು ಟಿವಿ, ಸದಾ ನಿಮ್ಮೊಂದಿಗೆ.